ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಂದೆಂದೂ ಮಾಡದ ದಾಖಲೆಯನ್ನ ಈ ಬಾರಿಯ ಬಿಗ್ ಬಾಸ್ ಮಾಡಿದೆ. ಕನ್ನಡದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗಿ 11 ವರ್ಷವೇ ಆಗೋಯ್ತು. ಈ 11 ವರ್ಷದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಇಡೀ ಕರುನಾಡಿನ ಜನರೇ ಅಪ್ಪಿಕೊಂಡಿದ್ದಾರೆ. ಬಿಗ್ ಬಾಸ್ ಯಾವಾಗ ಪ್ರಸಾರ ಆಗುತ್ತೆ ಅಂತ ಜನ ಕಾಯೋದಿದೆ. ಈಗಲೂ ಕೂಡ ಪ್ರತಿ ಸೀಸನ್ ಶುರುವಾಗೋ ಹೊತ್ತಲ್ಲಿ ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಹೀಗಾಗಿಯೇ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗಿರೋದು. TRP ವಿಷಯದಲ್ಲೂ ಬಿಗ್ ಬಾಸ್ ನ ಹಿಂದಿಕ್ಕಿದವರೇ ಇಲ್ಲ. ಕಳೆದ 3-4 ಸೀಸನ್ ನಿಂದಲೂ ಬಿಗ್ ಬಾಸ್ ಕಾರ್ಯಕ್ರಮ ನಂಬರ್ 1 TRP ಯಲ್ಲಿದೆ. ಜಿ ಕನ್ನಡ ಎಷ್ಟೇ ಸರ್ಕಸ್ ಮಾಡಿದ್ರು ಬಿಗ್ ಬಾಸ್ ಕಾರ್ಯಕ್ರಮವನ್ನ ಹಿಂದಿಕ್ಕೋದಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಕಿಚ್ಚ, ಸುದೀಪ್ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳು. ಆದ್ರೆ ಈ ಬಾರಿ ಬರೀ ಬಿಗ್ ಬಾಸ್ ಮಾತ್ರ ನಂಬರ್ 1 ಆಗಿಲ್ಲ, ಇಡೀ ಕಲರ್ಸ್ ಕನ್ನಡ ಚಾನಲ್ಲೇ ನಂಬರ್ 1 ಆಗಿದೆ. ಜಿ ಕನ್ನಡವನ್ನ ಹಿಂದಿಕ್ಕಿ ನಂಬರ್ 1 ಸ್ಥಾನಕ್ಕೇರಿದೆ. ಸತತವಾಗಿ 2 ವಾರದಿಂದಲೂ ಕಲರ್ಸ್ ಕನ್ನಡ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇದಕ್ಕೆ ಕಾರಣ ಮತ್ತದೇ ಬಿಗ್ ಬಾಸ್. ಅದೇನೋ ಗೊತ್ತಿಲ್ಲ, ಬಹುತೇಕ ಮಂದಿ ಈ ಬಾರಿಯ ಬಿಗ್ ಬಾಸ್ ಚೆನ್ನಾಗಿಲ್ಲ, ಕಾರ್ಯಕ್ರಮವನ್ನ ಬಹಳಷ್ಟು ಮಂದಿ ನೋಡ್ತಾ ಇಲ್ಲ, ನಾವಂತೂ ಬಿಗ್ ಬಾಸ್ ನೋಡಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ TRP ನೋಡಿದ್ರೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಬಿಗ್ ಬಾಸ್ ಮುಂದೆ ಯಾವ ಕಾರ್ಯಕ್ರಮ ಕೂಡ ಈ ಮಟ್ಟಿಗಿನ TRP ನೋಡ್ತಾ ಇಲ್ಲ. ಹೀಗಾಗಿ ಬಿಗ್ ಬಾಸ್ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಬಾರಿಯ ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬರ್ತಾ ಇದ್ದಂತೆ ವೀಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಕಪ್ಪು ಗೆಲ್ಲಲೇಬೇಕು, ನಾನೇ ಈ ಬಾರಿಯ ಟ್ರೋಫಿ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಆದ್ರೆ ಒಂದಷ್ಟು ಮಂದಿ ಮಾತ್ರ ತಮ್ಮ ಆಟವನ್ನ ಮರಿತಾ ಇದ್ದಾರೆ. ಬಿಗ್ ಬಾಸೇ ಸಾಕು, ಬಿಗ್ ಬಾಸ್ ಬಿಟ್ಟು ಹೋಗ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಈ ವಾರ ಸುದೀಪ್ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಸುದೀಪ್ ಮುಂದೆ ನಿಂತ್ಕೊಂಡು ಕೌಂಟ್ರು ಮೇಲೆ ಕೌಂಟ್ರು ಕೊಟ್ಟಿದ್ದ ಧ್ರುವಂತ್ಗೆ ಈ ವಾರ ಗೇಟ್ ಪಾಸ್ ಸಿಕ್ಕಿದೆ. ಸರ್, ನನ್ನನ್ನ ಕಳಿಸಿ, ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತೀನಿ ಅನ್ನೋದನ್ನೇ ಧ್ರುವಂತ್ ಸ್ಟ್ರಾಟಜಿ ಮಾಡ್ಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ವಾರದ ಕೊನೆ ದಿನಗಳು ಬಂದ್ವು ಅಂದ್ರೆ ಇದೇ ಸ್ಟ್ರಾಟಜಿ ಶುರು ಮಾಡ್ತಾ ಇದ್ರು. ಇವರ ಬಗ್ಗೆ ಯಾರು ಏನೇ ಆರೋಪ ಮಾಡಿದ್ರು ಮೊದಲು ಮನೆಗೆ ಹೋಗ್ತೀನಿ ಅನ್ನೋ ಡೈಲಾಗ್ ಎತ್ತಾ ಇದ್ರು. ಇದೇ ಈಗ ಇವರ ಪಾಲಿಗೆ ಮುಳುವಾಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡದ ಆಟ ಆಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರು ಎಷ್ಟೇ ಸರ್ಕಸ್ ಮಾಡಿದ್ರು ಅದು ಬಹಳ ದಿನ ಉಳಿಯಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಧ್ರುವಂತ್ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನದಿಂದಲೂ ಫೇಕ್ ಅನ್ನಿಸ್ತಾ ಇದ್ದಾರೆ. ಇವರ ಪ್ರತಿ ನಡೆ ನುಡಿಯಲ್ಲೂ ಫೇಕ್ ಅಂತ ಎದ್ದು ಕಾಣ್ತಾ ಇದೆ. ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಇರೋದೇ ಬೇರೆ, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದೇ ಬೇರೆ ಅನ್ನೋದು ಎದ್ದು ಕಾಣ್ತಾ ಇತ್ತು. ಇದನ್ನ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಅದೆಷ್ಟೋ ಬಾರಿ ಹೇಳಿದ್ರು. ಹೊರಗಡೆಯಿಂದ ಬಿಗ್ ಬಾಸ್ ನೋಡೋ ಸ್ಪರ್ಧಿಗಳಿಗೂ ಕೂಡ ಎದ್ದು ಕಾಣ್ತಾ ಇದೆ. ಆದ್ರೂ ಧ್ರುವಂತ್ ಪ್ರಕಾರ ತಾವೊಬ್ಬರೇ ಸರಿ, ಉಳಿದವರೆಲ್ಲ ಫೇಕ್. ನಾನೇ ಸ್ಟ್ರೈಟ್ ಫಾರ್ವರ್ಡ್, ಏನೇ ಅನ್ಸಿದ್ರು ಮುಖಕ್ಕೆ ಹೊಡೆದಂತೆ ಹೇಳ್ತೀನಿ ಅನ್ನೋ ಉದ್ದುದ್ದದ ಡೈಲಾಗ್ ಹೊಡಿತಾ ಇದ್ರು. ಧ್ರುವಂತ್ ಯಾರ ಮೇಲೆ ಆರೋಪ ಮಾಡಿದ್ರು ಓಕೆ, ಆದ್ರೆ ಇವ್ರ ಬಗ್ಗೆ ಆರೋಪ ಬಂತು ಅಂದ್ರೆ ಇವರ ವ್ಯಕ್ತಿತ್ವದ ಹರಣ ಆಗುತ್ತೆ. ಗಾಂಚಾಲಿ ಅನ್ನೋದು, ಮಿಡಲ್ ಫಿಂಗರ್ ತೋರ್ಸೋದು, ಆಮೇಲೆ ಇಲ್ಲ ಸಲ್ಲದ ಆರೋಪ ಮಾಡೋದು, ಇದೆಲ್ಲ ಮಾಡಿದ್ರು ಧ್ರುವಂತ ಸೂಪರ್. ಇವ್ರ ಬಗ್ಗೆ ಯಾರು ಏನೂ ಹೇಳಂಗಿಲ್ಲ. ಅದರಲ್ಲೂ ವೀಕೆಂಡ್ ನಲ್ಲಿ ಸುದೀಪ್ ಮುಂದೆ ಆರೋಪ ಮಾಡಿದ್ರಂತೂ ಮುಗದೆ ಹೋಯಿತು. ಧ್ರುವಂತ್ ಬಾಯಲ್ಲಿ ಮೊದಲು ಬರೋ ಪದವೇ ನಾನ್ ಮನೆಯಿಂದ ಹೊರ ಹೋಗ್ತೀನಿ ಅಂತ. ನಾನಲ್ಲದ ಪದಗಳನ್ನ ನನಗೆ ಅನ್ಸ್ಕೊಳ್ಳೋದಿಕ್ಕೆ ಆಗಲ್ಲ, ನನಗೆ ನನ್ನ ವ್ಯಕ್ತಿತ್ವವನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಹೀಗಾಗಿ ನಾನು ಮನೆಗೆ ಹೋಗ್ತೀನಿ, ನನ್ನನ್ನ ಈಗಲೇ ಕಳಿಸ್ಬಿಡಿ ಅಂತ ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3-4 ಬಾರಿ ಕೇಳ್ಕೊಂಡಿದ್ದಾರೆ. ಹೀಗೆ ಕೇಳ್ಕೊಂಡಾಗಲೆಲ್ಲ ಧ್ರುವಂತ್ ನಾಮಿನೇಷನ್ ಅಲ್ಲಿ ಇರ್ತಾ ಇದ್ರು. ಅಚ್ಚರಿ ಅಂದ್ರೆ ಧ್ರುವಂತ್ ಸೇವ್ ಆಗಿದ್ದಾಗ ಈ ಮಾತು ಹೇಳಿದ್ದು ತುಂಬಾ ಕಮ್ಮಿ. ಹೀಗೆ ಹೇಳೋದ್ರಿಂದ ತಮ್ಮನ್ನ ಹೊರ ಕಳಿಸಲ್ಲ ಅನ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಆದ್ರೆ ಈ ವಾರ ಇದು ನಿಜ ಆಗಿದೆ. ಧ್ರುವಂತ್ ಇಷ್ಟು ದಿನ ಕೇಳ್ಕೊಳ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದಾರೆ. ಆತ್ಮೀಯರೇ, ಧ್ರುವಂತ್ ಹೊರ ಹೋಗಿದ್ದರ ಬಗ್ಗೆ
ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.